ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, 4 ಬ್ಲೌಸ್ ಇದೆ. ನಾನು ಆಲ್ರೆಡಿ ತಮ್ಲೈನಲ್ಲಿ ಹಾಕಿರೋ ಹಾಗೆ 12 ಗಂಟೆ 4 ನಿಮಿಷದಲ್ಲಿ ನಾನು ಪೀಸ್ನ ತೊಗೊಂಡಿದ್ದು. ಓಕೆ, ಅದನ್ನು ನಾನು ಎಷ್ಟು ಬೇಗ ಕ್ಲಿಯರ್ ಮಾಡಿದ್ದೀನಿ ಅಂತಂದರೆ 1 ಗಂಟೆ 44 ನಿಮಿಷದಷ್ಟರೊಳಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಅದನ್ನು ನಾನಿವಾಗ ಮಾತಾಡ್ತಾನೆ ಸ್ಟಿಚ್ ಮಾಡ್ತೀನಿ. ನೋಡಿ, ನಾನು ಮಿಷಿನ್ ಮೇಲೆ ಕೂತ್ಕೊಳ್ಳೋ ಅಷ್ಟರೊಳಗೆ 12 ಗಂಟೆ 7 ನಿಮಿಷ ಆಗಿತ್ತು. ಅಂದರೆ ಸ್ಟ್ಯಾಂಡಿಗೆ ಫೋನ್ ಹಾಕಿ ಇದು ಮಾಡೋಷ್ಟರೊಳಗೆ ಒಂದು 2 ನಿಮಿಷ ಮುಂದಕ್ಕೆ ಹೊಂಟೋಯ್ತು. ಸೊ ಮಾತಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಬೇಗ ಆಗಬೇಕಂದ್ರೆ ಮಿಷಿನ್ಗೆ ಟ್ರಿಮ್ಮರ್ನ ಒಂದು ದಾರದಲ್ಲಿ ಕಟ್ಕೊಂಡ್ರೆ, ಕತ್ತರಿಗೆ ಯಾವಾಗಲೂ ಕೈ ಹಾಕ್ತಾ ಸ್ಟಿಚ್ ಮಾಡಿದ್ರೆ ಅದು ಬೇಗ ಆಗಲ್ಲ. ಹಾಗಾಗಿ ಟ್ರಿಮ್ಮರ್ ಆದರೆ ಹೊಲಿಬೇಕಿದ್ರೆ ಈಸಿ ಆಗುತ್ತೆ. ಟ್ರಿಮ್ಮರ್ನ ಅದಕ್ಕೆ ಕಟ್ಟಿ ಸೈಡಿಗೆ ಇಟ್ಕೊಳ್ಳಿ. ಓಕೆನಾ? ನಾನು ಮೊದಲಿಗೆ ತೊಗೊಂಡಿದ್ದು ರೆಡ್ ಬ್ಲೌಸು. ನಾನು ಎಲ್ಲ ಬ್ಲೌಸು ಮತ್ತು ಇನ್ನೊಂದೇನೆಂದರೆ 4 ಬ್ಲೌಸ್ನು ನಾನು ಸ್ಟಿಚ್ ಮಾಡೋವರೆಗೆ ನಾನು ಮಿಷಿನ್ ಮೇಲಿಂದ ನಾನು ಎದ್ದೇ ಇಲ್ಲ. ಕ್ರಾಸ್ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿದ್ದು ಎಲ್ಲ ಮಾಡಿದ್ದು. ನಾನು ಇವತ್ತು ನಿಮ್ಮ ಜೊತೆ ಒಂದು ಸತ್ಯ ಕಣ್ಣೆದುರುಗಡೆ ನಡೆದಂತಹ ಘಟನೆನ ಶೇರ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ, ಹೊಲಿಬೇಕಿದ್ರೆ ಸ್ವಲ್ಪ ಕಂಪ್ನಿ ಬೇಕಲ್ವ. ಹಂಗಾಗಿ ನಮ್ಮೂರು ಬಂದು ಒಂದು ಸರ್ಕಲ್ ರೀತಿ, ಹಾಸನ ಡಿಸ್ಟಿಕ್ಕೇ ಸರ್ಕಲ್ ರೀತಿ. ನಮ್ಮೂರಲ್ಲಿ ಸಂತೆ ನಡೆಯುತ್ತೆ. ಅದು ಯಾವ ವಾರ ಅಂದರೆ ಶುಕ್ರವಾರ. ಇವತ್ತು ಭಾನುವಾರ ಆಗಿರೋದ್ರಿಂದ ಶುಕ್ರವಾರ ನಾನು ಸಂತೆಗೆ ಹೋಗಿದ್ದು. ಅಲ್ಲಿ ಒಂದು ಘಟನೆ ನಡೀತು. ಅದನ್ನು ತಮ್ಲೈನಲ್ಲೇ ನೋಡಿರ್ತೀರ ಅನ್ಕೋತೀನಿ. ಯಾವ ರೀತಿ ಘಟನೆ ಅಂತಂದರೆ, ಒಂದು ಸೆಕೆಂಡ್ ಅದು ನಾನು ನಿಂತ ಸ್ಟೈಲ್ ಯಾವ ಥರ ಇತ್ತು ಅಂತ ಅಂದರೆ, ಹಬ್ಬ ಅನ್ನೋ ಥರ ನಿಂತ್ಕೊಂಡೆ. ನಮ್ಮ ಅಂಗಡಿ ಪಕ್ಕನೇ ಪಾರ್ಲರು ಇದೆ. ಸಂತೆಗೆ ಹೋಗ್ಬೇಕಿದ್ರೆ ನಮ್ಮ ಅಂಗಡಿ ಹಿಂಭಾಗ ಸಂತೆ ಕಟ್ಟೋದು ಆ ಥರ ಜಾಗ ಐತೆ. ಸರಿ ಅಂದ್ಬಿಟ್ಟು ಸಂತೆಗೆ ಜೊತೇಲಿ ಹೋಗಿದ್ವಿ, ಅವರು ನಾನು. ಒಂದು ಅಂಕಲ್ ಯಾವ ಥರ ಅವರು ಪಾಪ ತರಕಾರಿ ಹಾಕ್ತಾರೆ ಅಂದರೆ, 1 kg ನಾವು ತೂಕಕ್ಕೆ ಹಾಕಿದರೆ ಅದ್ರಲ್ಲಿ kg ಮೇಲೆ 200 ಗ್ರಾಮ್ ಇದ್ರೂ ಅವರು ತೆಗ್ದು ಕೆಳಕ್ಕೆ ಹಾಕಲ್ಲ. ಆ ಥರ ವ್ಯಾಪಾರ ಮಾಡ್ತಾರೆ. ನಮಗೆ ಒಂಥರ ಅಲ್ಲಿಗೆ ಹೋಗಬೇಕು ಅನ್ನೋವಷ್ಟು ಫೀಲು. ನಮಗೆ ಅಂತಲ್ಲ, ಯಾರಿಗಾದ್ರೂ ಅಷ್ಟೇ ಅಲ್ವಾ, ಪರವಾಗಿಲ್ಲ ಇವರು ಅನ್ನೋ ಥರ ಫೀಲ್ ಅಲ್ವಾ. ಸೇಮ್ ಅದು ಒಂದೇ ಅಂಗಡಿ ಡೈರೆಕ್ಟು ಕೂತಿರ್ತಾರೆ. ಅದು ಚೆಟ್ದ ಥರ ಇರುತ್ತೆ. ಈಗ ಅಪ್ ಆ್ಯಂಡ್ ಡೌನು ಎಷ್ಟು, ಈಗ ಮಿಷಿನ್ ಎತ್ತರ ಇದೆಯಲ್ಲ, ನನ್ನ ಬಟ್ಟೆ ನೀಡ್ಲಿದೆಯಲ್ಲ ಅಷ್ಟು ಎತ್ತರ, ಅಷ್ಟು ಮೇಲೆ ಒಂದು ಏನು ಮನೆ ಕಟ್ಟಬೇಕಿದ್ರೆ ಇದಾಕಿರ್ತಾರಲ್ಲ, ಕಲ್ಲು ಕಟ್ಟಿರ್ತಾರಲ್ಲ, ಆ ಥರ ಒಂದು ಕಲ್ಲು ಕಟ್ಟಿರ್ತಾರೆ. ಅದ್ರ ಮೇಲೆ ವ್ಯಾಪಾರ ಮಾಡೋದು, ಸಂತೆ ಮೇಳ ಅನ್ನೋ ಥರ. ಆ ಸಂತೆಲಿ ನಾವು ಹೋದ್ವಿ. ಅಲ್ಲಿ ನಿಂತ್ಕೊಂಡೆ. ಅಲ್ಲೊಂದು ಅಜ್ಜಿ ಅಂದರೆ ವಯಸ್ಸಾಗಿಲ್ಲ, ಒಂದು ಅಮ್ಮನ ಏಜು ಅಂದ್ಕೊಳ್ಳಿ. ಆ ಏಜನವರು ಟೊಮೊಟೊನ ಹಾಯ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಟೊಮೊಟೊ ತೊಗೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಕಡೆಯಿಂದನೇ ಅವ್ರ ಹಿಂದೆ ನಿಂತ್ಕೊಂಡೆ. ಎಡ್ದ ಕೈಲಿ 2 ಟೊಮೊಟೊನ ಕೆಳಗೆ ಬೀಳಿಸಿದ್ರು, ಆ ಚೆರ್ತದಿಂದ ಕೆಳಗೆ. ನಾನು ಅಂದ್ಕೊಂಡೆ, ನಾನು ಈ ಜಾಗದಲ್ಲಿ ಇದ್ದಿದ್ರೆ ಆ ಟೊಮೊಟೊ ತೆಗೆದು ಮೇಲೆ ಇಡ್ತಾಯಿದ್ದೆ. ಈ ಅಮ್ಮ ನೋಡಿ ಮೇಲೆ ಇಡಲಿಲ್ವಲ್ಲ ಅಂತ ಅಂದ್ಕೊಂಡೆ. ಸರಿ ಆಯಿತು, ಇನ್ನೇನು ಅದಾದಮೇಲೆ ನಾನು ಆಯೋಕ್ಕೆ ಹೋಗ್ತೀನಲ್ಲ, ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳೋದು, ಆಯೋದು ಅಂದರೆ. ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಕೆಳಗಡೆ ಇದ್ದವನ್ನ ಎಟ್ಟು ತೆಗ್ದು ಮೇಕಿಟ್ರೆ ಆಯಿತು ಅಂತ ಸುಮ್ಮನಾದೆ. ಅದು ಬಿದ್ದಿದ್ದ ಜಾಗದಿಂದ ಈ ಕಡೆಗೆ ಅವ್ರದ್ದು ಬ್ಯಾಗ್ ಇತ್ತು. ಸರಿ ಅಂದ್ಬಿಟ್ಟು ಅವರು ತೂಕ ಹಾಕ್ಸ್ಕೊಂಡ್ರು. ನಾನು ನೋಡ್ತಿದ್ದೀನಿ ತೆಗ್ದು ಏನು ಮಾಡ್ಬೋದು ಅಂತ. ನಾನು ಮಾಮೂಲಿನೇ ನಿಂತಿದ್ದೆ. ಪಾರ್ಲರ್ ಅವ್ರು ಇದ್ದವರು, ಅಂದರೆ ಪಕ್ಕದ ಶಾಪ್ ಅವ್ರು ಇದ್ದವರು, ಯಾಕ್ರಿ ಹಿಂಗೆ ನಿಂತಿದ್ದೀರಾ, ತಗೊಳ್ಳಿ ಬೇಗ ಅಂದರು. ಸರಿ ಆಯಿತು ಅಂತ ನಿಂತ್ಕೊಂಡಿದ್ದೆ, ನೋಡ್ತಾಯಿದ್ದೆ. ಅವರು ತರಕಾರಿನ ತಗೋತಾಯಿದ್ರು ಈ ಸೈಡು, ಆ ಕಡೆ ಸೈಡ್ ಟೊಮೊಟೊ ಇತ್ತು. ಸರಿ ಅಂದ್ಬಿಟ್ಟು ಅಮ್ಮ ಅಲ್ಲಿಂದ ತೊಗೊಂಡಿದ್ದು ತೂಕದ್ದು ಇದರಿಂದ ಬ್ಯಾಗ್ ಟೊಮೊಟೊ ಎಲ್ಲ ಹಾಕಿದ ತಕ್ಷಣ ಹಿಂಗೆ ಕುತ್ಕೊಂಡು ಹಾಕ್ಕೊಂಡು ಆ 2 ಟೊಮೊಟೊ ಕೆಳಗೆ ಬಿದ್ದಿದ್ವಲ್ಲ, ಆ 2 ಟೊಮೊಟೊ ತೆಗೆದು ಬ್ಯಾಗಳಿಗೆ ಹಾಕೊಂಡು. ನನಗೆ ಶಾಕು. ಯಪ್ಪ, ನಾವು ಅಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಾಗಿ 10 ರೂಪಾಯಿ kg ಟೊಮೊಟೊ. ಆ ಅಣ್ಣ ಬೇರೆ ಆ ಥರದವರು. ಯಾವ ಥರ ಅಂದರೆ, ಅದೇ 1 kg 300 ಗ್ರಾಮ್ ಬಂದರೂ ಸುಮ್ಮನೆ ಬ್ಯಾಗಿಗೆ ಕೊಡ್ತಾರೆ. ಅಂಥದ್ರಲ್ಲಿ ಈ ಅಮ್ಮ ಏನು ಮಾಡ್ತಾಳೆ ಟೊಮೊಟೊಗೆ ಅಂತ ಯಪ್ಪ ಅಂತ ನಿಂತ್ಕೊಂಡೆ. ಪಾರ್ಲರವರು, ಯಾಕೆ ಹಿಂಗೆ ಶಾಕಾದಾಗ ನಿಂತಿದ್ದೀರಲ್ಲ, ತಗೊಳ್ಳಿ ಟೊಮೊಟೊನ ಅಂದರು. ನನಗೆ ಮಾತವ್ರಿ, ನಾನು ಇಲ್ಲೇನೋ ನೋಡಿದೆ ಅಂತ. ಯಾಕಂತಂದರೆ ನನ್ನ ಕಣ್ಣೆದುರುಗಡೆ ಇದುವರೆಗೂ, ನೀವು ನಂಬ್ತಿರೋ ಬಿಡ್ತಿರೋ, ಚಿಕ್ಕದ್ರಿಂದ ಇದುವರೆಗೂ ಕಣ್ಣೆದುರುಗಡೆ ಕಳ್ತನನ ನಾನು ನೋಡಿರಲೇ ಇಲ್ಲ. ಅಂದರೆ ಟೊಮೊಟೊ ಅಂತಲ್ಲ, ಯಾವುದೂ ನನ್ನ ಕಣ್ಣೆದುರುಗಡೆ ನಾನು ನೋಡಿರಲೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ನನಗೊಂಥರ ಶಾಕ್ ಅನ್ನಿಸ್ತು. ಓ ಅಂತ. ಸರಿ ಆಯಿತು ಅಂತ ಅವರು ಏನು ಅಂತ ಕೇಳಿದ್ರು. ಏನು ನೋಡಿದ್ರಿ ನೀವು, ಏನು ನೋಡಿದ್ರಿ ಅಂತ.
ಸರಿ ಅಂದ್ಬಿಟ್ಟು ನಾನು ಅಂದೆ ಏನಿಲ್ಲ ಇಲ್ಲೇನೋ ನೋಡಿದೆ ಅಂತ ನಗಾಡಿದೆ. ಅಮ್ಮ ಅಲ್ಲಿ ಬಿಲ್ ಕೊಡ್ತು ಹೋಯ್ತು. ನನಗೆ ಹಿಂಗೆ ಅವರು ಟೊಮೊಟೊ ತಾಳಕ್ಕೆ ನನ್ನ ಪಕ್ಕನೇ ಬಂದರು. ಸೆಲೆಕ್ಟ್ ಮಾಡ್ಕೊತಾಯಿದ್ವಿ ಚೆನ್ನಾಗಿರೋದೆಲ್ಲ. ಅವರು ರೀ ಹಿಂಗೆ 2 ಟೊಮೊಟೊ ತಗೊಂಡ್ರು ಕಣ್ರಿ ಅಂತ ಅವ್ರಿಗೆ ಹೇಳಿದೆ. ಆಗ ಅವರು ಅಯ್ಯೋ ಯಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಆದತ್ತ ಟೊಮೊಟೊ ತೂಕಕ್ಕೆ ಹಾಕ್ಕೊಂಡು ಹೋದ್ವಿ. ನನಗದು ಅಮ್ಮ ಯಾವ ಊರು ಅಂತ ಕೇಳಬೇಕಿತ್ತು ಅಂದರೆ ಸುತ್ತಮುತ್ತ ಹಳ್ಳಿಯವರೇ ಆಗಿರ್ತಾರಲ್ವ, ಕೇಳಬೇಕಿತ್ತು ಅಂತ ಇವ್ರ ಕೈಲಿ ಹೇಳ್ತಾಯಿದ್ದೆ. ಇನ್ನೊಂದು ಸೈಡ್ ಹೋದಾಗ ಮೆಣಸಿನ್ಕಾಯಿ ತೊಗೊಳ್ಳೋ ಜಾಗದಲ್ಲಿ ಅವರು ನನ್ನ ಪಕ್ಕ ಬಂದು ನಿಂತರು. ಅಮ್ಮ ನೀವು ಯಾವ ಊರು ಅಂತ ಅಂದೆ. ಯಾಕವ್ವ ನಾನೆಲ್ಲರೂ ನೋಡಿದೀಯಾ? ಅಯ್ಯೋ ತಾಯಿ ನೀನೆಲ್ಲೂ ನೋಡೋದೇ ಬೇಡ ನಾನು ಅಂತ ಅಂದ್ಕೊಂಡೆ. ಹಂಗೆ ಮನುಷ್ಯ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬೇಕಾದ್ರೂ ಇರ್ತಾನೆ. ನಾವು ಈಗ ಪಾರ್ಲರವರು ಅಷ್ಟೇ, ನಾನು ಅಷ್ಟೇ. ಟೈಲರಿಂಗ್ ಶಾಪ್ ಆಗಿರಲಿ, ಪಾರ್ಲರ್ ಶಾಪ್ ಆಗಿರಲಿ, ಪಕ್ಕದಲ್ಲಿ ಒಂದು ಏನು ಬೈಕ್ ಮೆಕ್ಯಾನಿಕ್ ಅಂಗಡಿ ಅಂದರೆ ಪಂಚರ್ ಅಂಗಡಿ ಇದೆ. ಅವರು ಇರ್ತಾರೆ, ಇಲ್ಲ ಇವ್ರು ಇರ್ತಾರೆ. ಆ ಥರ ಇದ್ದಾಗ ನಾವು ಡೋರ್ನ ಕ್ಲೋಸೇ ಮಾಡಿರಲ್ಲ. ಪಾಪ ಅವರು ಅಷ್ಟೇ, ಪಾರ್ಲರವರು ಅಷ್ಟೇ, ಇನ್ನು ಪಕ್ಕದ ಅಂಗಡಿ ಪಂಚರ್ ಅಂಗಡಿಯವರು ಅಷ್ಟೇ. ಅವ್ರು ನಾವಿರ್ತೀವಿ ಅಂದ್ಬಿಟ್ಟು ಸುಮ್ಮನೆ ಅವರು ಮನೆಗೆ ಹೋಗ್ತಾರೆ, ಇವರು ಹೋಗ್ತಾರೆ. ಏನಾದ್ರು ಫಂಕ್ಷನ್ ಇದ್ದಾಗ ಹಳ್ಳಿ ಊರಿಂದ ಬರ್ತಾರೆ ಪಾರ್ಲರವರು. ಹಿಂಗೆಲ್ಲ ಮಾಡಬೇಕಾದ್ರೆ ನಮಗೆ ಅನ್ಸೋದೊಂದೇ, ಇಂತಿಂಥವ್ರು ಬರ್ತಾರೋ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಅಂತ. ಶಾಕ್ ಆಯಿತು. ನನಗೆ ಅದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತೋ ಗೊತ್ತಿಲ್ಲ ಇದನ್ನು ಕೇಳಿ. ಆದರೂ ಎಷ್ಟು ಹುಷಾರಲ್ಲಿದ್ರೂ ನಮ್ಮ ಹುಷಾರಲ್ಲಿ ನಾವು ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿರಬೇಕು. ಯಾಕಂತಂದರೆ ನಾವಿರೋ ಒಂದು ವಾತಾವರಣನೇ ಬೇರೆ ಆಗಿರ್ತದೆ, ಆದರೆ ರಿಯಾಲಿಟಿನೇ ಬೇರೆ ಆಗಿರ್ತದೆ. ಎಲ್ಲರೂ ಮೈಂಡ್ಸೆಟ್ ಒಂದೇ ಇರಲ್ಲ. ಬರೀ 10 ರೂಪಾಯಿ ಕೆಜಿ ಟೊಮೊಟೊಲ್ಲೇ 2 ಟೊಮೊಟೊ ಕದ್ದರೂ ಅದು ಆ ರೇಂಜಿಗೆ ಯಪ್ಪೋ ಅನ್ನಿಸ್ತು. ಸರಿ ಆಯಿತು, ಆ ಟಾಪಿಕ್ ಬಿಡಿ ಅಲ್ವಾ. ನಾನಿವಾಗ ಮೊದಲನೇ ಬ್ಲೌಸ್ನ ಹೆಚ್ಚು ಕಡಿಮೆ ಫಿನಿಷ್ ಮಾಡೋ ಹಂತಕ್ಕೆ ಬಂದೆ. ನನ್ನ ಟೈಲರಿಂಗ್ ವೃತ್ತಿಲಿ ನಾನು ಎಷ್ಟೇ ಸ್ಪೀಡಾಗಿ ಹೊಲಿದ್ರೂ ಕಸ್ಟಮರ್ಗೆ ತುಂಬ ಸುಳ್ಳು ಹೇಳ್ತಾನೆ ಕೊಡ್ತೀನಿ. ಅಂದರೆ ತುಂಬಾ ಅದು ನನಗೆ ಸ್ವಲ್ಪ ಬೇಜಾರು. ಬಟ್ ಏನೂ ಮಾಡೋ ಹಾಗಿಲ್ಲ. ನಾನು ಇವಾಗ 4 ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಲ್ಲ, ಅವರಿಗೆ ಈ ಬ್ಲೌಸ್ನ ನಾನು ಮೊನ್ನೆನೇ ಕೊಡಬೇಕಿತ್ತು, ಅಂದರೆ ಶುಕ್ರವಾರನೇ ಕೊಡಬೇಕಿತ್ತು. ಶನಿವಾರ ಭಾನುವಾರ ತುಂಬ ಫಂಕ್ಷನ್ ಇರೋದ್ರಿಂದ ಅವತ್ತು ನನಗೆ ಅವ್ರಿಗೆ ಕೊಡೋಕ್ಕಾಗಲೇ ಇಲ್ಲ. ಆದರೆ ಅವರು ನನ್ನ ಮಾತನ್ನ ಕೇಳಲ್ಲ, ಅವ್ರಿಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾರಲ್ವ. ಹಾಗಾಗಿ ನಾನೇನು ಮಾಡಿದೆ ಅಂತ ಅಂದರೆ, ಇಲ್ಲ ಸ್ಟಿಚ್ ಮಾಡಿದ್ದೀನಿ. ಅಂಕಲ್ ಬಂದು ಕೇಳಿದರು ಬಟ್ಟೆನ, ಎಷ್ಟಾಯಿತು ಬಿಲ್ ಹೇಳವ ಅಂತ ಹೇಳಿ. ಆಗ ನಾನಂದೆ ಫೋನ್ ಮಾಡ್ತೀನಿ ನಾಳೆ ಉಮ್ಮಂಗೆ ಅಂತ. ಅಂದರೆ ಅವ್ರ ಮಗಳೇ ನನಗೆ ರಿಟರ್ನ್ ಕಾಲ್ ಮಾಡಿದರು. ಆವಾಗ ಎಷ್ಟಾಯಿತು ಅಕ್ಕ ಅಂತ ಎಲ್ಲ ಬ್ಲೌಸಿಂದ ಬಿಲ್ ಹೇಳಿದೆ. ರೆಡಿ ಐತೆ ಕಣಪ್ಪ, ಓರ್ಲಾಕ್ ಮಿಷಿನ್ದು ಥ್ರೆಡ್ ಕಟ್ ಐತೆ ಇನ್ಸೈಡು, ಬೇಕು ಅಂದರೆ ನಮ್ಮ ಬಾವರ ಕೈಲಿ ಹಾಕಿಸ್ಬಿಟ್ಟು ಕೊಡ್ತೀನಿ. ನಮ್ಮ ಬಾವ ಟೈಲರು, ಹಂಗಾಗಿ ಬಾವರು ನನಗೆ ಹಾಕಕ್ಕೆ ಬರೋಲ್ಲ, ಅದನ್ನು ಬಾವರ ಕೈಲಿ ಹಾಕಿಸ್ಬಿಟ್ಟು ಕೊಡ್ತೀನಿ. ನನಗೆ ಒಂದು ಸ್ವಲ್ಪ ಸಂಜೆನೋ ಬೆಳಗ್ಗೆನೋ ಕೊಡಿಸವ ಅಂತ ಸುಳ್ಳು ಹೇಳಿದೆ. ಅವರು ಸರಿ ಅಂತ ಅಂದ್ಬಿಟ್ಟು ಇನ್ನು ನಾಳೆಗೂ ಕಳಿಸಿದ್ರು. ಇನ್ನು ನಾಳೆಗೂ ನನಗೆ ಹೆಚ್ಚು ಕಮ್ಮಿ ಅದನ್ನೇ ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ ಶನಿವಾರ. ಹಂಗಾಗಿ ಅವ್ರು ಬಂದ್ರೂ ಸರಿ ಅಂತ ಹೇಳಿ ಅದನ್ನೇ ಕಂಟಿನ್ಯೂ ಮಾಡಿದೆ ಸುಳ್ಳನ್ನ. ಅವರು ಸರಿ ಆಯಿತು ಬಿಡಿ ಅಕ್ಕ, ಸೋಮವಾರ ಫಂಕ್ಷನ್ ಇದೆ, ಬೆಳಗ್ಗೆನೇ ಕೊಡಿ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಗೆ ಮ್ಯಾನೇಜ್ ಆದರು. ಆ ಥರ ನಮ್ಮ ಟೈಲರಿಂಗ್ ವೃತ್ತಿಲಿ ಏನಪ್ಪ ಅಂತ ಅಂದರೆ, ಸತ್ಯಕ್ಕಿಂತ ಜಾಸ್ತಿ ಸುಳ್ಳು ಹೇಳ್ತೀವಿ, ಆದರೆ ಯಾರಿಗೂ ಮೋಸ ಮಾಡಲ್ಲ. ಯಾಕಂತಂದರೆ ಏನಾದರೂ ಒಂದು ನನಗೆ ಕಸ್ಟಮರು ಬರೋರು ಯಾವ ಥರ ಅಂದರೆ, ಫಂಕ್ಷನ್ನು ಅಂದರೆ ಪಕ್ಕಾ ಕೊಡ್ತಾರೆ, ಇಲ್ಲ ಅಂದರೆ ಡಿಲೇ ಅಂದರೆ ಲೇಟ್ ಮಾಡ್ತಾರೆ ಅನ್ನೋ ಒಂದು ತಲೆಯಲ್ಲಿ ಎಲ್ಲರಿಗೂ ಇದೆ. ಹಂಗಾಗಿ ಫಂಕ್ಷನ್ ಯಾವುದೇ ಒಂದು ಮದುವೆ ಆರ್ಡ್ರುಗಳ್ನ ನಾನು ಮಿಸ್ ಮಾಡಲ್ಲ. ಮತ್ತು ಏನಾದ್ರು ಈಗ ಒಂದು ಗೃಹ ಪ್ರವೇಶ, ಮದುವೆ, ಈಗ ಫಂಕ್ಷನ್ಗಳು ಏನಾರು ಆಗಿರಲಿ, ಅಂಥ ಬಟ್ಟೆಗಳನ್ನ ನಾನು ಕೊಟ್ಟಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಪಕ್ಕಾ ಡೇಟ್ ಇರ್ತದಲ್ಲ ಕೊಟ್ಬಿಡ್ತೀನಿ. ಆದರೆ ಮಧ್ಯ ಈಗ ನನಗೆ ಮುಂದಿನ ಶುಕ್ರವಾರ ಕೊಡಪ್ಪ ಸಂತೆಗೆ ಬರ್ತೀನಿ ಅಂತ ಕೊಟ್ಟೋಯ್ತಾರಲ್ವ. ಅಂದರೆ ನಮ್ಮೂರಲ್ಲಿ ಸಂತೆ ಆಗೋದ್ರಿಂದ ಸುತ್ತಮುತ್ತ ಹಳ್ಳಿ ಹೆಂಗಸರುಗಳೆಲ್ಲ ಸಂತೆಗೆ ಬರ್ತಾರೆ. ಅವರಿಗೆಲ್ಲ ಒಂದು ಟಾರ್ಗೆಟು, ಮಧ್ಯದಲ್ಲೆಲ್ಲ ಬರೋಲ್ಲ, ಶುಕ್ರವಾರ ಸಂತೆ ದಿನ ಬರ್ತೀನಿ ಕೊಡವ ಅಂತ. ಸರಿ ಅಂತ ಒಪ್ಕೊಂಡಿರ್ತೀನಿ. ಶುಕ್ರವಾರ ಕೊಟ್ಟಾಗ ಅನ್ಕೋತೀನಿ,
ನಾಳೆ ನಾಡದ್ರಲ್ಲೇ ಹೊಲ್ದಿಟ್ಬಿಡೋಣ ಅಂತ ದೊಡ್ಡದಾಗಿ. ಆದರೆ ಹೊಲಿಯೋಕ್ಕಂತೂ ಆಗೋದೇ ಇಲ್ಲ. ಯಾವ ಥರ ಆಯ್ತದೆ ಅಂತ ಅಂದರೆ, ಇವತ್ತು ಇನ್ನೊಬ್ಬರು ಯಾರೋ ಜೀವ ತಾಳ್ತಾರೆ. ಬಟ್ಟೆ ಇತ್ತು ಅಂತ ಅಂದ್ರೇ ಅಷ್ಟಲ್ವ. ನನ್ನ ಹತ್ರ ಏನೂ ಇವತ್ತು ಆರಾಮಾಗಿ ಏನೂ ಕೆಲಸ ಇಲ್ಲ ಅಂದರೆ ಅವತ್ತು ಕೆಲಸನೇ ಸಾಗಲ್ಲ. ಯಾರು ಜೀವ ತಾಳಿದ್ರೇ ನಮ್ಮ ಹತ್ರ ಕೆಲಸ ಸರಾಗವಾಗಿ ಸಾಗೋದು. ಆ ಥರ ಇದ್ದಾಗ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಒಟ್ಟು ಆ ಕಡೆಯಿಂದ ಬೇಕು ಅವರಿಗೆ ಅನ್ನೋ ಅಂಥ ಟೈಮಲ್ಲೇ ಕೆಲಸ ಚೆನ್ನಾಗಿ ಸಾಗೋದು. ನಾನು ಬೆಳಗ್ಗೆಗೆ ಸೋಮವಾರ ಗೃಹ ಪ್ರವೇಶ ಇದೆ ಚಿಕ್ಕಮ್ಮ ಮನೇಲಿ. ಹಾಗಾಗಿ ಆ ಮನೆಗೆಲ್ಲ ಅಕ್ಕನ ಮಗಳು ತಂಗಿ ಎಲ್ಲ ಬಂದಿದ್ದರು. ಆ ಅಕ್ಕನೂ ತಂಗಿನೂ ತುಂಬ ಅಲ್ಲಿ ಕುತ್ಕೊಂಡು ಕಾಲು ಎಳಿತಾಯಿದ್ರು. ವೀಡಿಯೋ ಮಾಡ್ಕೊಂಡು ಬಟ್ಟೆ ಹೊಲಿತಿದ್ಯಲ್ಲ ಅಂಥೇಳಿ. ಹಂಗಾಗಿ ಅವ್ರ ಹತ್ರ ಮಾತಾಡ್ಕೊಂಡು ನಗಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೆ. ಕ್ರಾಸ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೊಂಡು ಎಲ್ಲನೂ ಡಮ್ಮಿ ಸ್ಟಿಚ್ ಹಾಕ್ಕೊಂಡು ಎಲ್ಲ ಎಷ್ಟು ಬೇಗ ಕೆಲಸ 4 ಬ್ಲೌಸ್ನ ನಾನು ಎಷ್ಟೊತ್ತಿಗೆ ಹೊಲ್ದಿದ್ದೀನಿ ಅಂತಂದರೆ, ನಮ್ಮ ಮನೇಲಿ ಅಕ್ಕನೋ ತಂಗಿನೋ ಬಂದಿದ್ರಲ್ಲ, ಅವರಿಬ್ರು ಏನು ಮನೆಯಲ್ಲಿ ಟಾಪ್ಗಳು ಸ್ವಲ್ಪ ಹಾಕೆಲ್ಲ ನೋಡಿಕೊಂಡ್ರು. ಅದಾದಮೇಲೆ ಪಾತ್ರೆಗಳು ತೊಳೆದಿರಲಿಲ್ಲ. ಅಕ್ಕ ಅಲ್ವಾ ತೊಳ್ಕೊಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅಕ್ಕನೇ ತೊಳ್ಕೊಟ್ರು. ಅವ್ರ ಪಾತ್ರೆ ತೊಳೆದು ಅದನ್ನ ಸ್ವಲ್ಪ ಏರ್ ಕಟ್ಟು ಅದು ಇದು ಅಂದ್ಕೊಂಡು ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಟೈಮ್ ಇದು ಮಾಡಿದರು ನನ್ನ ಜೊತೆ ಕಾಲು ಎಳ್ಕೊಂಡು. ಅಷ್ಟೇ ಟೈಮಲ್ಲೇ 4 ಬ್ಲೌಸ್ ಹೊಲಿದೆ. ಅದನ್ನೇ ಅಕ್ಕ ಹೇಳ್ತಾಯಿದ್ಲು, ನಮಗೆ ಮಾತ್ರ ಬೇಗ ಹೊಲ್ಕೊಡು ಅಂದರೆ ಹೊಲ್ಕೊಡಲ್ಲ ನೋಡು, ನಿನಗೇನಾದ್ರು ಅರ್ಜೆಂಟ್ ಇದ್ದರೆ ಹೊಲಿದ್ಬಿಡು. ಅಂದರೆ ನಾನು ನಾಳೆ ಗೃಹ ಪ್ರವೇಶಕ್ಕೆ ಹೋಗಲೇಬೇಕಿತ್ತು. ಸೊ ಹಂಗಾಗಿ ನನಗೆ ವಿಧಿ ಇಲ್ಲ, ನಾನು ಸ್ಟಿಚ್ ಮಾಡಿ ಕೊಟ್ಬಿಟ್ಟು ಹೋಗಬೇಕು. ಯಾಕಂತಂದರೆ ನಾನು ಶುಕ್ರವಾರದಿಂದ ಸುಳ್ಳು ಹೇಳಿದ್ದೀನಿ. ಶನಿವಾರ 2 ದಿನ ಸುಳ್ಳು ಹೇಳಿದ್ದೀನಿ. ಮತ್ತು ಇವತ್ತು ಹೊಲಿತಾ ಇದ್ದೀನಿ, ಕೊಟ್ಬಿಡೋಣ ಅಂತ ನೋಡ್ತೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನಾಳೆ ಫಂಕ್ಷನ್ ಇದೆ ಒಟ್ಟು ಅವರಿಗೂ. ಸೋಮವಾರ ಗೃಹ ಪ್ರವೇಶ ಐತೆ. ಆದರೆ ಬೇರೆ ಪರ್ಸನ್ ಗೃಹ ಪ್ರವೇಶದವ್ರದ ರಿಲೇಷನ್ನು ಏನಲ್ಲ, ಇವರು ಕ್ಲೋಸ್ ಇರೋರು ಅಂಥವ್ರು. ನೀವೆಲ್ಲ ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರಾ ಅನ್ನೋದು ಕಮೆಂಟ್ ಬರ್ತಿದೆ. ಅದಿಷ್ಟೇ ಅಂತ ಹೇಳೋಕ್ಕಾಗಲ್ಲ. ನನಗೆ ಹೈಯೆಸ್ಟು ಒಂದು 500 ಲೈಕ್ಸ್ ಬಂದಾಗ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ನಾನು ದಿನಕ್ಕೆ ಇಷ್ಟೇ ಹೊಲಿತೀನಿ, ಕಂಪಲ್ಸರಿ ಹೊಲಿತೀನಿ, ಇಲ್ಲ ಒಂದಿನ ಮಿಸ್ ಮಾಡ್ಬೋದು ಅನ್ನೋ ಒಂದು ಪಕ್ಕಾ ಕ್ಲಾರಿಟಿನ 500 ಲೈಕ್ ಬರೋವರೆಗೂ ಹೇಳಲ್ಲ. ಸಾರಿ. ನಾನು 4 ಬ್ಲೌಸ್ ಹೊಲಿಯೋವರೆಗೂ ನಾನು ಮಿಷಿನ್ ಮೇಲಿಂದ ಮೇಲೆ ಕೇಳಲೇ ಇಲ್ಲ ಗೊತ್ತಾ. ಅಷ್ಟು ಕ್ಲಿಯರಾಗಿ ಲಾಸ್ಟ್ವರೆಗೂ ಕುತ್ಕೊಂಡೇ ಸ್ಟಿಚ್ ಮಾಡಿದ್ದೀನಿ. ಅಂದರೆ ನನಗೇನಂತ ಫೀಲ್ ಅನಿಸಲ್ಲ. ಟೈಲರಿಂಗ್ ಶಾಪ್ಗೂ ಹೋಗಲಿಲ್ಲ. ಅಕ್ಕನೋ ತಂಗಿನೋ ಎಲ್ಲ ಬಂದಿದ್ರಲ್ವಾ, ಅವರು ಗೃಹ ಪ್ರವೇಶದ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಅವ್ರ ಜೊತೆಗೂ ಸ್ವಲ್ಪನೂ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಟೈಲರಿಂಗ್ ಶಾಪ್ನ ತೆಗಿಲಿಲ್ಲ ಅಷ್ಟೇ. ನೀವ್ಯಾರಾದರೂ ಟೈಲರ್ ನೋಡ್ತಿದ್ರೆ ನೀವೆಷ್ಟನ್ನ ಸ್ಟಿಚ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹೆಸ್ರನ್ನ ಹೇಳಿ, ಇಂಥವ್ರು ಇಷ್ಟು ಸ್ಟಿಚ್ ಮಾಡ್ತಾರೆ, ಇಲ್ಲ ಇಂಥವ್ರು ಈ ಥರ ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿ ರಿಪ್ಲೈ ಮಾಡ್ತೀನಿ. ಓಕೆ. ನಮ್ಮ ಕಡೆ ಏನು ಗೊತ್ತಾ, ನಮ್ಮ ಹಾಸನ ಡಿಸ್ಟಿಕಲ್ಲಿ ಏನಾದ್ರು ನಮ್ಮ ಸುತ್ತಮುತ್ತ ಇರೋರೆಲ್ಲ ನೋಡ್ತಿದ್ರೆ, ಸಾಸ್ಲು ಅಂತ ಒಂದು ದೇವಸ್ಥಾನ ಇದೆ. ಸಾಸ್ಲು ಊರ ಹೆಸರು. ಅದು ಈಶ್ವರನ ದೇವಸ್ಥಾನ, ಶಂಭುಲಿಂಗೇಶ್ವರನೇನೋ ದೇವಸ್ಥಾನ. ನಾವು ಸಾಸ್ಲು ಶಂಭಪ್ಪ ಅಂತಲೇ ಅಂತೀವಿ, ಆಯಿತಾ. ಆ ದೇವಸ್ಥಾನ ಈ ಕಾರ್ತಿಕ ಮಾಸದಲ್ಲಿ ವಿಶೇಷ. ಹೆಂಗಂತಂದರೆ ನಮ್ಮ ಕಡೆ ನಾನ್ ವೆಜ್ ತಿನ್ನಲ್ಲ. 1 ತಿಂಗಳು ಪೂರ್ತಿ ಕಾರ್ತಿಕದಲ್ಲಿ ನಾನ್ ವೆಜ್ ತಿನ್ನಲ್ಲ. ಆ ಥರ ಇದೆ. ಆ ವಿಷಯದ ಬಗ್ಗೆ ಎಲ್ಲ ಮಾತಾಡಿಕೊಂಡು ಕಾಲು ಎಳ್ಕೊಂಡು, ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾರಿಗಾದರೂ ನಮ್ಮ ಸುತ್ತ ಸರೌಂಡಿಂಗಲ್ಲಿರೋರಿಗೆ ತುಂಬ ಗೊತ್ತಿರುತ್ತೆ. ಸಾಸ್ಲಿಗೆ ಹೋಗೋದು, ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದು, ಆ ಥರ ಇರುತ್ತೆ. ಈ ಟಾಪಿಕ್ ಏನಕ್ಕೆ ಬಂತು ಅಂತ ಅಂದರೆ, ನನಗೆ ಅಲ್ಲಿಗೆ ಸಾಸ್ಲಿಗೆ ಹೋಗಿರೋರೊಬ್ಬರು ಇವಾಗ ನಮ್ಮ ಮಾಮೂನ ಮಗಳು ಪ್ರಸಾದ ತಂದುಕೊಡ್ತಾಳೆ. ಹಾಗಾಗಿ ಅದನ್ನು ತಿಂತಿದ್ನಲ್ವಾ, ಹಾಗಾಗಿ ನಿಮಗೆ ಆ ಟಾಪಿಕ್ನ ನೆನಪು ಮಾಡ್ಕೊಂಡು ಹೇಳಿದೆ ಅಷ್ಟೇ.
ಬ್ಲೌಸ್ನ ನಾವು ಬೇಗನೆ ಸ್ಟಿಚ್ ಮಾಡ್ಬೋದು, ಬಟ್ ಡಿಸ್ಟರ್ಬೆನ್ಸ್ ಇರಬಾರ್ದು, ಯಾವುದೇ ರಿಸ್ಕ್ ಇಲ್ಲ. ಏನು ಅಂದರೆ ನನಗೆ ಜಾಸ್ತಿ ಹೊರ್ಗಡೆ ಕೆಲಸದ ಬಗ್ಗೆ ಎಲ್ಲ ಇದಿಲ್ಲ. ಮನೇಲಿ ಅಡುಗೆ ತಿಂಡಿ ಊಟ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಟೈಲರಿಂಗ್ ಕೆಲಸ ಇಷ್ಟೇ ಮಾಡೋದ್ರಿಂದ ನನಗೆ ಬೇರೆ ಏನೂ ಇಲ್ಲ ಅಲ್ವಾ ಕೆಲಸ. ಈಗ ಹೊಲ್ತಕ್ಕೆ ಹೋಗಬೇಕು, ಹೊಸ ನೋಡಬೇಕು, ಎಮ್ಮೆ ನೋಡಬೇಕು ಆ ಥರ ಇಲ್ಲ. ಮನೇಲಿ ಅಡುಗೆ ತಿಂಡಿ ಮಕ್ಕಳು ಮನೆ ಯಜಮಾನ್ರು ಅಷ್ಟೇ ನೋಡೋದ್ರಿಂದ ನಂಗೆ ಟೈಲರಿಂಗ್ ಕೆಲಸ ಬೆಳಗ್ಗೆಯಿಂದ ಸಂಜೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಇನ್ನೇನು ಕೆಲಸ ಇರೋಲ್ಲ. ಹಾಗಾಗಿ ನನ್ನ ಮೈಂಡ್ ಸೆಟ್ ಫುಲ್ ಟೈಲರಿಂಗ್ ಕೆಲಸದ ಮೇಲೆ ಹೋಗುತ್ತೆ. ಹಂಗಾಗಿ ತುಂಬ ಸ್ಪೀಡಾಗಿ ಕೆಲಸ ಆಗುತ್ತೆ ಅಷ್ಟೆ. ಇವಾಗ 3ನೇ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಆದರೂ ನನಗೆ ಇವತ್ತು ಯಾಕೋ ಮಿಷಿನ್ ಸ್ವಲ್ಪ ಜಾಸ್ತಿನೇ ಥ್ರೆಡ್ ಕಟ್ಟಾಗ್ತಿತ್ತು. ಅದು ನಿಮಗೂ ಕಾಣಿಸ್ತಿದೆಯಲ್ವಾ. ನಾನು ಹೇಳಿದ್ನಲ್ಲ, ಇದು ಸಾಸ್ಲು ಪ್ರಸಾದದ ಹೂವು ನಾನು ತಲೆಗೆ ಮಾಡ್ಕೊಂಡೆ ಮತ್ತು ಬಾಳೆಹಣ್ಣು ತಿಂದೆ. ನನಗೆ ಅಲ್ಲಿಂದ ತರೋ ಪ್ರಸಾದದಲ್ಲೆಲ್ಲ ನನಗೆ ಜಾಸ್ತಿ ಅಂತ ಅಂದರೆ ತೆಂಗಿನಕಾಯಿ ಕೆಚ್ಚಿ ಅಂದರೆ ಅಣ್ಣ ತಮ್ಮದಿರು ಅಕ್ಕಪಕ್ಕ ಮನೆಗೆಲ್ಲ ನಾವು ಅಂದರೆ ಅವ್ರಿಗೆ ಕೊಟ್ಟು ನಮಗೂ ಕೊಡ್ತಾರೆ. ಸೋಮವಾರ ಶನಿವಾರ ಹೋಗ್ತಿದ್ದು ನಾವು ಚಿಕ್ಕ ಮಕ್ಕಳಲ್ಲಿ. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಮಕ್ಳಿಗೆ ರಜಾ ಇತ್ತಾ ಅವತ್ತು ಹೋಗಿ ಅನ್ನೋ ಥರ ಆಗ್ಬಿಟ್ಟಿದೆ ಸಾಸ್ಲು. ನಿಮಗೆ ಯಾರಿಗಾದರೂ ಸಾಸ್ಲು ಗೊತ್ತು ಅಂತ ಇದ್ದರೆ ಹೇಳಿ, ಓಕೆ. ಈ ಥರ ನಾನು ಕಾಯಿನ ಕಚ್ಚಿ ತಿನ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ. ಹೊಲಿತಾ 3ನೇ ಬ್ಲೌಸ್ ಹೆಂಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಿಜ ಹೇಳಬೇಕು ಅಂದರೆ ಇವಾಗ ನಿಮಗೆ ನಾನು ವಾಯ್ಸ್ ಕೊಡ್ತಿದ್ದೀನಲ್ಲ, ಇದು ನನಗೆ ಸ್ವಲ್ಪ ಸುಸ್ತು ಅನಿಸ್ತಿರ್ಬೋದು, ಬಟ್ ಸ್ಟಿಚ್ ಮಾಡಬೇಕಿದ್ರೆ ನನಗೆ ಇಷ್ಟು ಸುಸ್ತು ಅನಿಸೇ ಇಲ್ಲ. ಆ ಥರ ಸ್ಟಿಚ್ ಮಾಡಿದೆ. ಅಷ್ಟು ಅಂದರೆ ಏನು 2 ಗಂಟೆನೂ ಆಗಿಲ್ಲ ಅಂದ್ಕೊಳ್ಳಿ. 12 ಗಂಟೆ 4 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿರೋದು, 1 ಗಂಟೆ 44 ನಿಮಿಷದಲ್ಲಿ ಎಂಡ್ ಮಾಡಿರೋದಂದರೆ 1 ಮುಕ್ಕಾಲು ಗಂಟೆ. ನಿಮಗೆ ಯಾರಿಗಾದ್ರೂ ಈ ಥರ ತುಂಬ ಫಾಸ್ಟಾಗಿ ಕಲಿಬೇಕು, ನಾನು ಕಲ್ತಿಲ್ಲ ಅನ್ನೋ ಬೇಜಾರಿದ್ದರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಯಾರಿಗೂ ನನಗೆ ಅಷ್ಟು ಸ್ಪೀಡ್ ಬರಲ್ಲ ಅನ್ನೋ ಫೀಲೇನು ಬೇಡ. ನನಗೆ ಕೆಲಸ ಆಗುತ್ತೆ ಅಂತಂದರೆ ಖಂಡಿತ ಅದು ನಿಮಗೂ ಆಗುತ್ತೆ. ಅಂದರೆ ನೀವೇನು ಸ್ಪೆಷಲ್ ಅಲ್ಲ, ನಾನೇನು ಸ್ಪೆಷಲ್ ಅಲ್ಲ ಅಲ್ವಾ. ಆ ರೀತಿ ನೋಡೋಕ್ಕೋದ್ರೆ ಒಬ್ರ ಕೈಲಿ ಕೆಲಸ ಆಗುತ್ತೆ ಅಂತ ಅಂದರೆ ಖಂಡಿತ ಇನ್ನೊಬ್ರ ಕೈಲೂ ಕೆಲಸ ಆಗೇ ಆಗುತ್ತೆ ಅನ್ನೋದೊಂದು ಮೈಂಡ್ ಸೆಟ್ಟಿಗೆ ತೊಗೊಳ್ಳಿ. ಯಾರಾದರೂ ಟೈಲರ್ ಇದ್ದು ನೀವು ಅದನ್ನು ತಗೋಬೇಕು ಅಂತ ಅನಿಸಿದ್ರೆ ಈ ಮಾತನ್ನು ತಗೊಳ್ಳಿ. ಖಂಡಿತ ಬಿಡಿ ಮೇಡಮ್ ನಿಮ್ಮಷ್ಟು ಫಾಸ್ಟ್ ಇಲ್ಲ, ಯಾಕಿಲ್ಲ, ನೀವು ಖಂಡಿತ ಫಾಸ್ಟ್ ಇದ್ದೀರಾ, ಬಟ್ ಟ್ರೈ ಮಾಡಿಲ್ಲ ಅಂತ ಹೇಳಿ ಅಷ್ಟೇ ಅಲ್ವಾ. ನಿಮಗೇನು ಅನಿಸ್ತದೆ? ಹಂಗಂತ ನನಗೇನೋ ಅನಿಸುತ್ತಪ್ಪ. ನೋಡಿ ನಿಮಗೂ ಹಂಗೆ ಅನಿಸಿದರೆ ರಿಪ್ಲೈ ಮಾಡಿ, ಖಂಡಿತ ಟ್ರೈ ಮಾಡ್ತೀವಿ ಅಂತ. ಅಂತೂ ಇಂತೂ 3ನೇ ಬ್ಲೌಸ್ ಆಯಿತಾ, ಇನ್ನು ಇಲ್ಲ. ಆದರೂ ನಾನು ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಯಾವ ಟಾಪಿಕ್ ಬಗ್ಗೆ ನಿಮಗೆ ಹೇಳಲಿ ಅಂತ. ಒಟ್ಟು ಪಕ್ಕಾ ಎಷ್ಟೇ ನಿಧಾನಕ್ಕೆ ಹೊಲಿದ್ರೂ ಅರ್ಧ ಗಂಟೆಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಆದರೆ ನಮ್ಮ ಮೆಂಟಲಿ ಯಾವುದೂ ಡಿಸ್ಟರ್ಬೆನ್ಸ್ ಇರಬಾರ್ದು ಅಷ್ಟೇ. ಕೈಲಿ ಕೆಲಸಕ್ಕಿಂತ ಹೆಚ್ಚಾಗಿ ತಲೆಯಲ್ಲಿ ಕೆಲಸ ಇರಬಾರ್ದು. ನನ್ನ ಪ್ರಕಾರ ನನಗೆ ಏನಾದರೂ ಸ್ವಲ್ಪ ತಲೆಯಲ್ಲಿ ಕೆಲಸ ಇತ್ತು ಅಂತ ಅಂದ್ರೂ ಆ ಕೆಲಸ ನನಗೆ ಸಾಗಲ್ಲ. ಸೊ ಹಾಗಾಗಿ ನೀವು ಅಷ್ಟೇ ತಲೆಯಲ್ಲಿ ಯಾವುದೇ ಕೆಲಸ ಇಟ್ಕೋಬೇಡಿ. ಕೈಲಿ ಕೆಲಸ ಏನಾದರೂ ಇದ್ರೂ ನಡೆಯುತ್ತೆ. ನೀವು ಅಬ್ಸರ್ವ್ ಮಾಡಿದ್ರಾ, ಆ ಮಿಷಿನ್ ಜೊತೆ ನಮ್ಮ ತಲೆ ಎಲ್ಲ ಕೆಲಸ ಮಾಡೋದು, ಕೈ ನೋಡ್ತಾ ಇದ್ದೀರಾ? ಅದು ಎಷ್ಟು ನನ್ನ ಕೈ ಬಗ್ಗೆನೇ ಪ್ರೌಡು. ಎಷ್ಟು ನೀಟಾಗಿ ಹಿಂಗೆ ಕೈ ಕೊಡ್ತೀನಲ್ವ ಅನ್ನೋ ಥರ. ಕೈಲಿ ಮಿಷಿನ್ ಹೇಳಿ ಆದರೂ ಒಂದು ಸೆಕೆಂಡ್ ಭಯನೇ ಆಗೋಯ್ತದೆ, ಎಲ್ಲಿ ಕೈ ಕೊಟ್ಬಿಡ್ತೀವೋ ಅಂತ. ಏನೋ ದೇವ್ರ ದಯ, ಇದುವರೆಗೂ ನನ್ನ ಟೈಲರಿಂಗ್ ವೃತ್ತಿಲೇ ಒಂದು ಸರಿನೂ ಕೈಗೆ ಸೂಜಿಲಿ ಚುಚ್ಚೋದು ಬೇಡ ಅನ್ಕೋತೀನಿ. ತುಂಬ ಅಂದರೆ ತುಂಬ ಥ್ರೆಡ್ ಕಟ್ಟಾಯ್ತು ಇವತ್ತು. ಆದ್ರೂ ಇನ್ನೂ 1/4 ಗಂಟೆ ಮುಂಚೆನೇ 1 ಮುಕ್ಕಾಲು ಗಂಟೆಲೇ 4 ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಂತಂದರೆ ಆ ಮೆಜರ್ಮೆಂಟ್ ಬ್ಲೌಸ್ ತುಂಬ ಈಸಿ ಇತ್ತು ಅಂತಲೂ ಇರುತ್ತೆ. ತುಂಬ ಸಣ್ಣ ಇದ್ದರು ಕಸ್ಟಮರು, ಸೊ ಹಾಗಾಗಿ ಈಸಿನೂ ಆಯಿತು. ಈಸಿ ಇಲ್ಲ ಅಂದಿದ್ರೆ ಸ್ಟಿಚ್ ಮಾಡೋಕ್ಕಾಯ್ತಿತ್ತಾ ಅಲ್ವಾ. ಡಿಸೈನ್ ಬ್ಲೌಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಹಾಕ್ತೀನಿ. ಎಷ್ಟು 34 ಮೆಜರ್ಮೆಂಟ್ ಬ್ಲೌಸ್ ಅಳ್ತೆದು. ಅದನ್ನು ನಾನು ಯಾವುದೇ ವಾಯ್ಸ್ ಕೊಡ್ತಿಲ್ಲ. ಕಟಿಂಗ್ ಮಾಡಬೇಕಿದ್ರೆ ಯಾವ ಥರ ಮಾತಾಡ್ಕೊಂಡು ಕೊಟ್ಟಿದ್ದೀನಿ ಅದೇ ಥರನೇ ಕೊಟ್ಟಿದ್ದೀನಿ ಅಷ್ಟೆ. ಟೋಟಲು 3 ಬ್ಲೌಸ್ ಆಯಿತು. ಅದೊಂಥರ ನನಗೆ ಖುಷಿ. ಅಂದರೆ ನನಗೆ ಇನ್ನೂ ಬೇಗ ಹೊಲಿಬೇಕು, ಇನ್ನೂ ಬೇಗ ಹೊಲಿಯೋಷ್ಟು ರೂಢಿ ಆಗಬೇಕು ಅನ್ನೋದು ನನಗೆ
ಇಂಟ್ರೆಸ್ಟು. ಬಟ್ ಟ್ರೈ ಮಾಡಬೇಕು. ಅಷ್ಟೊಂದು ಟ್ರೈ ಮಾಡ್ತಾ ಎಷ್ಟು ಮಾಡಿದ್ರೂ ಆಗೋದೇ ಇಲ್ಲ ಕೆಲವೊಂದು ಸಾರಿ. ನೋಡುವ ಎಷ್ಟು ಬೇಗ ಹೊಲಿಬೋದು ಅಷ್ಟು ಬೇಗ ಕಲಿತು ನಿಮಗೆ ಇಷ್ಟು ಬೇಗ ಹೊಲಿತಾ ಇದ್ದೀನಿ ನೋಡಿ ಅಂತ ಹಾಕ್ತೀನಿ, ಆಯಿತಾ? ನಿಮಗೆ ಯಾರಿಗಾದರೂ ಬೇಗ ಹೊಲಿಬೇಕು ಅನಿಸಿದರೆ ಸ್ವಲ್ಪ ಬೆಳಗಿನ ಜಾವ ಎದ್ದು ಕೆಲಸ ಮಾಡಿ. ನನಗೆ ಪರ್ಸ್ನಲ್ಲಾಗಿ ಹೇಳ್ಬೇಕಂತ ಅಂದರೆ ಬೆಳಗಿನ ಜಾವನೇ ಕೆಲಸ ಚೆನ್ನಾಗಿ ಸಾಗೋದು. ನನಗೆ ಮಾರ್ನಿಂಗ್ ಇಷ್ಟೊತ್ತು ಅಷ್ಟೊತ್ತು ಅಂತ ಏನಿಲ್ಲ. ಅಂದರೆ ಯಾವ್ದಾದ್ರು ಆರ್ಡರ್ ಇತ್ತು, ಮದುವೆ ಆರ್ಡರು, ಅದು ಇದು ರಿಸ್ಕ್ ಇತ್ತು, ಆಮೇಲೆ ಟಫ್ ಐತಿ ಡಿಸೈನು, ಶಾಪಲ್ಲೆಲ್ಲ ಕೂತ್ಕೊಂಡು ಇವ್ರು ಬರೋರು ಬೇಕಾದರೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಮೈಂಡ್ ಆ ಕಡೆ ನಾನು ಹೇಳಿದ್ನಲ್ಲ, ಆ ಕಡೆ ಮೈಂಡ್ ಕೊಡೋಕ್ಕಾಗಲ್ಲ. ಮಾತಾಡ್ಕೊಂಡು ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನೋ ಅಂಥ ಟೈಮಲ್ಲಿ ಹಂಗೆ ಸ್ಟಿಚ್ ಮಾಡ್ತೀನಿ. ನನ್ನ ತಂಗಿ ಚಾಕ್ಲೇಟ್ ತಗೊಬರೋಕ್ಕೆ ಅಂತ ಹೋಗಿದ್ರು. ಅಲ್ಲ, ಅಕ್ಕನ ಮಗಳನ್ನ ಕಳಿಸಿದ್ಲು. ನನಗೆ ಯಾವ ಚಾಕ್ಲೇಟ್ ಇಷ್ಟ ಅಂತಂದರೆ 5 ಸ್ಟಾರ್ ಚಾಕ್ಲೇಟೇ ಇಷ್ಟ. ಸೊ ಹಂಗಾಗಿ ನನಗೂ ಒಂದು ತರಿಸ್ಕೊಂಡೆ, ಮಕ್ಳಿಗೆ, ಅಕ್ಕನ ಮಕ್ಳಿಗೆ, ಮತ್ತು ಎಲ್ರಿಗೂ ತರಿಸಿದ್ದೆ ಅಂತಲೇ ಅಂದ್ಕೊಳ್ಳಿ. ಎಲ್ಲರಿಗೂ ತರಿಸಿದ್ದು. ನನಗೂ ಒಂದು ಚಾಕ್ಲೇಟ್ ತಿನ್ಕೊಂಡು, ಆ ಕಾಯಿ ತಿನ್ಕೊಂಡು ಕೆಲಸ ಮಾಡಿದೆ. ಹಂಗಾಯಿತು ಇವತ್ತಿನ ವ್ಲಾಗ್. ಇವತ್ತಿನ ದಿನದಲ್ಲಿ ಏನಾಯಿತು ಅಂತಂದರೆ, ನಾನು ಬೆಳಗ್ಗೆ ಬೇಗನೆ ಎದ್ದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಅದು ಫುಲ್ ಬ್ಯಾಕು ಒಂಥರ ಬೋಟ್ ನೆಕ್ ಟೈಪ್. ನನಗದು ತುಂಬ ಇಷ್ಟ ಆಯಿತು ವೀಡಿಯೋ ಮಾಡೋಕ್ಕೆ ಅಂತಂದರೆ. ಎಲ್ಲ ಮಲಗಿದ್ರಲ್ವ ಮನೇಲಿ, ಅದು ಸ್ಟ್ಯಾಂಡಿಗೆ ಹಾಕಿದ್ರು, ಅಷ್ಟು ಕ್ಲೋಸಾಗಿ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಸ್ಟ್ಯಾಂಡಿಗೆ ಹಾಕಿಲ್ಲ. ಸೇಮ್ ಡಿಸೈನ್ ಯಾರಿಗಾದ್ರೂ ಹೊಲಿದ್ರೆ ಅದನ್ನೊಂದು ವೀಡಿಯೋ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡುವ ಅದನ್ನು ಒಂದು ಟೈಮಲ್ಲಿ. ಅದು ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ಪೈಪಿಂಗ್ ಮಾಡಲ್ಲ, ರೇರ್ ಪೈಪಿಂಗು. ಎಲ್ರಿಗೂ ಸುಸ್ತಾಯಿತು ಹೊಲ್ದು ಅದಕ್ಕೆ ಅಂತ ಕೂತ್ಕೊಂಡೆ. ನನ್ನ ಮೂಕನ ನಾನೇ ನೋಡ್ಕೊಂಡು ಮುಸುಡಿ ಹೆಂಗಿದ್ದೀನಿ ಅಂತ ಹಿಂಗಾಗಿ ಸ್ಟಿಚ್ ಮಾಡಿದೆ. ಲಾಸ್ಟ್ ಬ್ಲೌಸ್ ಅಲ್ವಾ, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ದುಡಿಬೇಕು, ನಾನು ಮಾಡಬೇಕು ಅನ್ನೋದು. ಖಂಡಿತ ನೀವು ದುಡೀರಿ, ನೀವು ಮಾಡಿ. ಟೈಲರಿಂಗ್ ವೃತ್ತಿ ಆಗಿರ್ಬೋದು, ಇನ್ನೊಂದು ವೃತ್ತಿ ಆಗಿರ್ಬೋದು, ಒಟ್ಟು ನಾವು ಮಾಡೋ ಕೆಲಸದಲ್ಲಿ ದೇವ್ರು ಕಾಣೋಣ. ದೇವರು ನಮ್ಮ ಜೊತೆ ಇದ್ದರೆ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಮುಂದೆ ಸಾಗೋಣ. ನಿಮಗೆ ಯಾರಿಗಾದರೂ ನನ್ನ ವೀಡಿಯೋದಲ್ಲಿ ಸ್ವಲ್ಪ ಮೋಟಿವೇಶನ್ ಆಗಿದ್ದರೆ ಪರವಾಗಿಲ್ಲ, ಈ ಥರ ನಾವು ಮಾಡಬೇಕು ಅನ್ನೋ ಒಂದು ಆಸಕ್ತಿಕರ ವಿಷಯನಾದರೂ ನಾನು ನಿಮಗೆ ಕೊಟ್ಟಿದ್ದರೆ ನೀವು ಖಂಡಿತ ಟ್ರೈ ಮಾಡಿ, ಸ್ಟಿಚ್ ಮಾಡಿ. ಇಲ್ಲ ಬೇರೆ ವೃತ್ತಿಲಿದ್ದರೆ ಅದನ್ನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ನನ್ನ ಕೈಲಾಗೋ ಕೆಲಸ ನಿಮ್ಮ ಕೈಲೂ ಆಗುತ್ತೆ, ಯಾಕಾಗಲ್ಲ ಅಲ್ವಾ? ಹಂಗಾಗಿ ಈ ರೀತಿ ನಾನು ನಿಮಗೆ ಮೋಟಿವೇಶನ್ ಸ್ಪೀಚ್ ಕೊಡಬೇಕಂತ ಅಂದ್ಕೊಂಡೆ. ಬಟ್ ಆದರೆ ನನಗೆ ಅಷ್ಟೊಂದೆಲ್ಲ ಕೊಡೋಕ್ಕೆ ಬರೋಲ್ಲ. ನನಗೇನು ಅನ್ನಿಸ್ತೋ ಅದನ್ನು ಹೇಳಿದ್ದೀನಿ. ನಿಮ್ಮ ಕೈಲಾದಷ್ಟು ಟ್ರೈ ಮಾಡಿ, ಖಾಲಿ ಅಂತೂ ಕೂರಬೇಡಿ. ಈ ರೀತಿ ಕೆಲಸನ ಮಾಡಿಕೊಂಡ್ರೆ ಬೇಗ ಕೆಲಸ ಸಾಗುತ್ತೆ. ಅಂತೂ ಇಂತೂ ಲಾಸ್ಟ್ನೇ ಬ್ಲೌಸ್ ಎಂಡಿಂಗಿಗೆ ಬಂದಿದ್ದಾಯಿತು. 3 ಬ್ಲೌಸ್ನ ಸ್ಟಿಚ್ ಮಾಡಿರೋದನ್ನೇ ನನಗೆ ನಿಜ ಹೇಳ್ಬೇಕಂದ್ರೆ, ನಂಗೆ ಒಂದೊಂದು ದಿನ ಕಳೀತಾ ನನಗೆ ಅನಿಸುತ್ತೆ, ಇವತ್ತು ನಾನು ಬೆಳಗಿಂದ ಏನು ಕೆಲಸ ಮಾಡಿದೆ, ಸಾರ್ಥಕನಾ ಇಲ್ವಾ ಅಂತ. ಸಂಜೆ ಬೆಳಗ್ಗೆಯಿಂದ ಮೆಮೊರಿ ಒಂದು ಸೆಕೆಂಡ್ ಕೂತು ಬೆಳಗ್ಗೆಯಿಂದ ನಾನು ಏನು ಸ್ಟಿಚ್ ಮಾಡಿದೆ ಅಂತ ಹೋದರೆ, ಕೆಲವೊಂದು ದಿನ ನಾನು ಎಷ್ಟು ಸ್ಟಿಚ್ ಮಾಡಿದೆ ಅನ್ನೋದೇ ಮರ್ತೋಗಿರುತ್ತೆ. ಆ ರೇಂಜಿಗೆ ನಾನು ಅದರೊಳಗೆ ಮುಳುಗೋಗಿರ್ತೀನಿ. ನೀವು ನಂಬ್ತೀರೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ದಿನ ನಾನು ಲೆಕ್ಕ ಬರೀಬೇಕಿದ್ರೆ ಇವತ್ತು ಎಷ್ಟು ಸ್ಟಿಚ್ ಮಾಡಿದೆ ಅಂತ ಲೆಕ್ಕ ಹಾಕೊಂಡ್ರೆ 1-2 ಮಿಸ್ ಮಾಡೇ ಬಿಟ್ಟಿರ್ತೀನಿ. ಆಗ ಅನ್ಕೊತೀನಿ, ಇನ್ನು ಯಾವಾಗಲೋ ನೆನಪದು, ಅವರು ಕೊಟ್ಟನಲ್ವಾ, ಇದೆಲ್ಲ ಇನ್ನೂ ಸೇರಿಸ್ಕೋಬೇಕಂಗಿದ್ರೆ, ನಂದು ಇಷ್ಟ ಆಗಿದೆ ಬಟ್ಟೆ, ಎಷ್ಟಾಗಿದೆ ಅಂತ ಮಾತ್ರ ಕಮೆಂಟ್ ಕೇಳಿ ಪರವಾಗಿಲ್ಲ. ನಾನು ಹೇಳಿದ್ನಲ್ಲ, 500 ಲೈಕ್ ಬಂದಿದ್ದ ದಿನ ನಾನು ಎಷ್ಟು ಹೊಲಿತೀನಿ ಅಂತ ರಿವೀಲ್ ಮಾಡ್ತೀನಿ, ಓಕೆನಾ? ಆ ಥರ ನನಗೆ ಬೆಳಗ್ಗೆ ಕೂತ್ರೆ ಸಂಜೆವರೆಗೂ ಕೂತಂಗೆ ಕೆಲಸ ಮಾಡ್ತಿರ್ತೀನಿ. ಆಗ ಇಷ್ಟೇ ಬ್ಲೌಸ್ ಹೊಲಿದೆ ಅಂತ ಹೇಳೋಕ್ಕಾಗಲ್ಲ. ಸಂಜೆಗೆ ನಾನು ಸ್ವಲ್ಪನೇ ಅಭ್ಯಾಸ ಏನು ಅಂತಂದರೆ, ಸಂಜೆಗೆ ಎಷ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡಿದೆ ಅಂತ ಟಿಕ್ ಹಾಕ್ತೀನಿ. ಸೊ ಹಾಗಾಗಿ ಟಿಕ್ ಹಾಕ್ಬೇಕಿದ್ರೆ ಕೆಲವೊಂದು ಸಾರಿ 1-2 ಮಿಸ್ ಆಗೇ ಹೋಗಿರ್ತದೆ. ಎಷ್ಟು ಬ್ಲೌಸ್ ಹೊಲಿದೆ ಅಂದರೆ ಅವತ್ತಿನ ಬಟ್ಟೆನ ಅವತ್ತೇ ತೊಗೊಂಡೋಗ್ತಾರೆ.
ಜನಗಳಿಗೆ ಏನೋ ಫಂಕ್ಷನ್ ಇದ್ದು ನನಗೆ ಬೇಕು ಅಂತ ಫೋನ್ ಮಾಡ್ತಾರೆ, ಅವತ್ತೇ ಹೊಲ್ಬಿಡ್ತೀನಿ. ಅದು ಸಾಕ್ಷಿ ಸಹ ಸಿಕ್ಕಿರಲ್ಲ. ಯಾಕಂತಂದರೆ ನಾನು ಸಂಜೆ ಚಿಂದಿ ಬಟ್ಟೆನೂ ಎತ್ತಿರಲ್ಲ, ಸುಸ್ತಾಗಿ ಹೋಗಿರ್ತದಲ್ಲ. ಸೈಲೆಂಟಾಗಿ ಮನೆಗೆ ಬಂದು ಅಡುಗೆ ಮಾಡೋ ಅಷ್ಟರೊಳಗೆ ಸಾಕಾಗೋಗಿರುತ್ತೆ. ಹಾಗಾಗಿ ಮನೆಗೆ ಬಂದು ಏನಾದ್ರು ಟಿಕ್ ಹಾಕ್ಬೇಕಿದ್ರೆ ಹಂಗೆ ಅನಿಸುತ್ತೆ ನನಗೆ. ಎಲ್ಲಪ್ಪ ಎಷ್ಟೊಂದಪ್ಪ ಸಿಗ್ತಲ್ವಲ್ಲ ಲೆಕ್ಕ, ಇಷ್ಟೇ ನಾವು ಹೊಲ್ದಿದ್ದು ಅಂತ. ಇನ್ನೆಲ್ಲ ಅಡುಗೆ ಮಾಡಿ ಊಟ ಮಾಡ್ಬೇಕಾದ್ರೆ ಅವ್ರಿಗೊಂದು ಕೊಟ್ಟೆ ಅಲ್ವಾ, ಅದೊಂದು ಆ್ಯಡ್ ಮಾಡ್ಕೋಬೇಕು ಅಂತ. ನಿಮಗೂ ಯಾವಾಗಲಾದ್ರು ಈ ರೇಂಜಿಗೆ ಮರವು ಬಂದಿದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಫೈನಲ್ಲಾಗಿ 4ನೇ ಬ್ಲೌಸು ಫಿನಿಶ್ ಆಯಿತು. ಇನ್ನೇನು ಹೇಳೋದಕ್ಕಿಂತ ಕೆಲಸ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನನ್ನ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮ ನೀವು ಪಡಿ. ಶ್ರಮ ಅನ್ನೋದಕ್ಕಿಂತ ಇರೋದೊಂದು ಜೀವನ, ಮಾಡೋಣ ಬಿಡಿ ಕೆಲಸನ, ಅದರಲ್ಲೇನು ತೊಂದರೆ ಇಲ್ಲ ಅಲ್ವಾ? ಈ ರೀತಿ ಮುಗಿತಾ ಬಂತು. ನನಗೆ ಒಂದು ಸ್ವಲ್ಪ ಫೋಟೋ ಕ್ರೇಜು. ಹೆಂಗೆ ಅಂದರೆ ಕೂತಿದ್ದೆಲ್ಲ ವೀಡಿಯೋ ಮಾಡಬೇಕಿದ್ರೆ ಮಧ್ಯದಲ್ಲಿ ನೋಡಿದ್ದೀರಾ, ಕೂತ್ಕೊಂಡು ನನ್ನ ಫೇಸ್ ನನಗೆ ಕಾಣಬೇಕಿದ್ರೆ ಹಿಂಗೆ ಮಾಡು. ಅದೆಲ್ಲ ನನಗೆ ಸ್ವಲ್ಪ ಫೋನಲ್ಲಿ ಫೋಟೋ ಸೆಲ್ಫಿ ಹುಚ್ಚು ಆ ಥರ. ಆದರೆ ಅಷ್ಟೊಂದು ಪಬ್ಲಿಕ್ ಮಾಡಲಿಲ್ಲ ಅಂದರೆ ಆ ಥರ. ಇವತ್ತು ಯಾಕೋ ಥ್ರೆಡ್ ತುಂಬ ಕೈ ಕೊಡ್ತಿದೆ ಅಂತ ನಿಮಗೆ ಅನಿಸಲ್ವಾ? ನಿಮಗೆ ಅನ್ನಿಸ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬ ಅನ್ನಿಸ್ತು. ಆದರೂ ಎಷ್ಟು ಸಲ ಥ್ರೆಡ್ ಕಟ್ಟಾದ್ರೂ 1.25 ಗಂಟೆಲಿ 4 ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ, ಅದು ಒಂದು ಕಡೆ ಖುಷಿ ಕೊಡ್ತು. ಸೈಡಿಗೆ ಸ್ಟಿಚ್ ಹಾಕಬೇಕಿದ್ರೆ 3 ಹೊಲಿಗೆನ ಹಾಕಿದ ಮೇಲೆ ಲಾಸ್ಟಿಗೆ 1 ಹಾಕಬೇಕು. ಆ 1 ಪಕ್ಕಕ್ಕೆ ಓವರ್ಲಾಕ್ ಮಾಡಬೇಕು. ಟೋಟಲ್ಲು ಸೈಡಲ್ಲಿ ಫಿನಿಶಿಂಗಿಗೆ 4 ಸ್ಟಿಚ್ ಇರಬೇಕು. ನಾನು ಇದಕ್ಕೆಲ್ಲ ಓವರ್ಲಾಕ್ ಮಾಡಿ ಉಗ್ಸಾಕ್ಸಿ ಕೊಡಬೇಕು. ಅವಳು ಸ್ವಲ್ಪ ಸಣ್ಣ ಇದ್ಲು, ಬೆದರು ಗೊಂಬೆಗೆ ಹಾಕ್ದಂಗೆ ಆಯ್ತು. ಒಂದು ಟಾಪ್ ಇತ್ತು, ಅದನ್ನು ಹಾಕಿ ನೋಡ್ತಾ ಇದ್ಲು ಅಷ್ಟೇ, ಸುಮ್ಮನೆ ತಮಾಷೆಗೆ. 4 ಬ್ಲೌಸ್ ನನಗೊಂದು ಪ್ರೌಡ್ ಫೀಲ್ ತಾನೇ, ನಿಮಗಾದರೂ ಅಷ್ಟೇ ತಾನೇ. ನೀವು ಕೆಲಸ ಏನು ಮಾಡ್ತೀರಾ ಆ ಕೆಲಸ ಸ್ವಲ್ಪ ಜಾಸ್ತಿ ಮಾಡಿದಾಗ ನಿಮಗೆ ಪ್ರೌಡ್ ಫೀಲ್ ಆಗಲ್ವಾ? ಸೊ ನನಗೂ ಹಾಗೆ ಆಗಿದ್ದು, ಅದಕ್ಕೆ ಸ್ವಲ್ಪ ಫೋರ್ಸ್ ಜಾಸ್ತಿ ಕೊಟ್ಟೆ ಅನಿಸುತ್ತಲ್ವ. ನಾನು ನಿಮ್ಮ ಎದುರುಗಡೆನೇ ಇಟ್ಕೊಂಡಿರೋದು. ನಾನು ಚೇರ್ ಮೇಲಿಂದ 4 ಬ್ಲೌಸ್ ಸ್ಟಿಚ್ ಆಗೋವರೆಗೂ ಮೇಲೆ ಎದ್ದಿಲ್ಲ ಅಲ್ವಾ. ಹೆಂಗೆ ಪೋಸ್ ಕೊಡೋದು ಅಂತ ಗೊತ್ತಾಗಲಿಲ್ಲ. 1 2 3 4 ಕಾಣಿಸ್ತಿದ್ಯಾ? ಆಂಟಿ ಅವ್ರದ್ದು, ಅಂದರೆ ಯಾವುದೇ ಲೇಸ್ ಏನು ಡಿಸೈನ್ ಇಲ್ಲ, ಪ್ಲೈನ್ ಬ್ಲೌಸ್. ತುಂಬ ಈಸಿಯಾಗಿ ಸ್ಟಿಚ್ ಮಾಡಿದ್ದು. ನಾನು ಹೇಳಿದ್ನಲ್ಲ, ಫೋಟೋಗೆ ಪೋಸ್ ಕೊಡೋದು ಅಂದರೆ ನಂಗೆ ಇಷ್ಟ ಅಂತ. ಆ ಥರ ನನ್ನ ಮಿಷಿನ್ ನನಗೆ ಒಂಥರ ನೋಡಿ, ಟೈಮು ಕ್ಲಿಯರಾಗಿ ತೋರಿಸ್ತಿದ್ದೀನಿ. 1 ಗಂಟೆ 42 ನಿಮಿಷ ಝೂಮ್ ಹಾಕು ತಂಬ್ಲೈನಲ್ಲಿ ಹಾಕಿದ್ದೀನಿ. ಓಕೆನಾ?